ಹೇ ಗುರು ವಾಟ್ಸಪ್ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇನ್ನೊಂದು BGMI ವಿಡಿಯೋಗೆ. ಈ ವಿಡಿಯೋ ಗುರು ಫುಲ್ ಇಂಪಾರ್ಟೆಂಟ್ ಆಗಿರುತ್ತೆ. 1 ಸೆಕೆಂಡ್ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ಗುರು ಈ ವಿಡಿಯೋಲಿ ನಾನು ನಿಮಗೆ ಬೆಸ್ಟ್ ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ ಕಾಂಕರರ್ ರೀಚ್ ಆಗೋದಕ್ಕೆ. ಇವತ್ತಿಂದ ಹೊಸ ಸೀಸನ್ ಸ್ಟಾರ್ಟ್ ಆಗ್ತಿದೆ. ಆಲ್ರೆಡಿ ಎಲ್ಲರೂ ಕಾಂಕರರ್ ರ್ಯಾಂಕ್ ಪುಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಅದ್ರ ಜೊತೆನೇ ಈ ಟಿಪ್ಸ್ಗಳನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಪಕ್ಕಾ ಡೆಫಿನೆಟ್ಲಿ ಕಾಂಕರರ್ ರೀಚ್ ಆಗೇ ಆಗ್ತೀರಾ. ನಿಮ್ಮ ಡಿವೈಸ್ ಹೇಗೆ ಬೇಕಾದರೂ ಇಲ್ಲಿ ಪರವಾಗಿಲ್ಲ, ಹೈ ಆ್ಯಂಡ್ ಲೋ ಆ್ಯಂಡ್ ಫುಲ್ ಲ್ಯಾಗ್ ಆಗ್ತಾಯಿದ್ರು ಕೂಡ ನಾನು ಕೊಡೋ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಪಕ್ಕಾ ಕಾಂಕರರ್ ರೀಚ್ ಆಗೇ ಆಗ್ತೀರಾ. ಇದು ನನ್ನ ಗ್ಯಾರಂಟಿ. ಅದಕ್ಕಿಂತ ಮುಂಚೆ ಯಾರಾದರೂ ಚಾನೆಲ್ಗೆ ಹೊಸ್ದಾಗಿ ಬರ್ತಾಯಿದ್ರೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್. ಹಾಗೆ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಕೊಂಡು ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ರ್ಯಾಂಕ್ ಪುಷ್ ಮಾಡೋ ಟೈಮಲ್ಲಿ ಎಲ್ರಿಗೂ ಬರೋ ಒಂದೇ ಒಂದು ಯೋಚನೆ ಅಂದರೆ ಸ್ಟಾರ್ಟಿಂಗಲ್ಲಿ ಇವೆಂಟಲ್ಲಿ ಹಿಡಿದು ಫೈಟ್ ತೊಗೊಳೋದ, ಇಲ್ಲಾಂದರೆ ಆರಾಮಾಗಿ ಸೇಫಲ್ಲಿ ಹಿಡಿದು ಲೂಟ್ ಮಾಡಿಕೊಂಡು ಅದಾದಮೇಲೆ ಫೈಟ್ ಮಾಡೋದ ಅನ್ನೋದೇ ಎಲ್ರಿಗೂ ಯೋಚನೆ ಇರುತ್ತೆ. ಗುರು ನನ್ನ ಪ್ರಕಾರ ನೀವು ಇವೆಂಟಲ್ಲಿ ಹಿಡಿಯೋದೇ ಬೆಸ್ಟು. ಯಾಕಂದರೆ ನಿಮ್ಗೆ ಇವೆಂಟಲ್ಲಿ ಒಂದು ಎಕ್ಸ್ಟ್ರಾ ಲೈಫ್ ಕೂಡ ಸಿಗ್ತದೆ. ಹಾಗೆ ಎನಿಮೀಸ್ ಕೂಡ ಅಲ್ಲಿ ಜಾಸ್ತಿ ಇರ್ತಾರೆ. ನೀವು ಆರಾಮಾಗಿ ಕಿಲ್ಸ್ಗಳನ್ನ ಕೂಡ ಎತ್ಕೊಬೋದು, ಕಿಲ್ಸ್ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಮ ಡಿವೈಸ್ ತುಂಬ ಲ್ಯಾಗ್ ಆಗ್ತಿದ್ರೆ, ಯಾಕಂದರೆ ಅಲ್ಲಿ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲೇ 40 to 50 ಎನಿಮೀಸ್ ಬರ್ತಾರೆ. ಅಕಸ್ಮಾತ್ ನಿಮ್ಮ ಡಿವೈಸ್ ಲ್ಯಾಗ್ ಆಗ್ತಾಯಿದ್ರೆ, ಅಲ್ಲಿ ಆಡೋಕ್ಕೆ ಆಗ್ತಾಯಿಲ್ಲ ಅಂತ ಇದ್ದರೆ ಆದಷ್ಟು ನೀವು ಕಮ್ಮಿ ಎನಿಮೀಸ್ ಬರೋ ಇವೆಂಟ್ಸ್ನ ನೀವು ಚೂಸ್ ಮಾಡ್ಕೊಳ್ಳಿ, ಪಿಕ್ ಮಾಡ್ಕೊಳ್ಳಿ. ಈ ಕಡೆ ಕಮ್ಮಿ ಬರ್ಬೋದು, ಈ ಇವೆಂಟ್ ಕಮ್ಮಿ ಬರ್ಬೋದು ಅಂತ ಅಂದ್ಕೊಂಡು ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಎಷ್ಟು ಚೆನ್ನಾಗಿದ್ರೆ ಲಕ್ಕಿಲಿ ನಿಮಗೆ ಅಲ್ಲಿ ಕಮ್ಮಿ ಎನಿಮೀಸ್ ಬಂದು ನೀವೇ ಅವ್ರನ್ನೆಲ್ಲ ಕ್ಲಿಯರ್ ಮಾಡ್ಬೋದು. 5 ಕಿಲ್ ಮಾಡಿಕೊಂಡ್ರು ಕೂಡ ಬೆಸ್ಟ್ ಅದು ರ್ಯಾಂಕ್ ಪುಷ್ ಮಾಡೋ ಟೈಮಲ್ಲಿ. ಲಾಸ್ಟಲ್ಲಿ ನೀವು ಆರಾಮಾಗಿ ಕಿಲ್ಸ್ಗಳನ್ನ ಹೊಡಿಬೋದು. ಆದಷ್ಟು ನೀವು ಫಸ್ಟ್ ಲೈಫಲ್ಲೇ ಕಿಲ್ಸ್ಗಳನ್ನ ಹೊಡೆಯೋಕ್ಕೆ ಟ್ರೈ ಮಾಡಿ. ಸೆಕೆಂಡ್ ಲೈಫಲ್ಲಿ ತುಂಬ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಸೆಕೆಂಡ್ ಲೈಫಲ್ಲಿ ಥರ್ಡ್ ಲೈಫ್ ಇದೆ, ಇನ್ನೊಂದು ಪರವಾಗಿಲ್ಲ, ಇನ್ನೊಂದ್ಸಲಿ ಪುಷ್ ಮಾಡಿಬಿಡೋಣ, ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದು ರಿಸ್ಕ್, ಅದು ತುಂಬ ರಿಸ್ಕು. ಅಲ್ಲಿಂದ ನೀವು ವಾಪಸ್ ಬರ್ತೀರಾ ಅಂತ ಕೂಡ ಹೇಳೋಕ್ಕಾಗಲ್ಲ 3ನೇ ಲೈಫಲ್ಲಿ. ಸೊ ನನ್ನ ಪ್ರಕಾರ ನೀವು ಫಸ್ಟ್ ಲೈಫಲ್ಲಿ ಎಷ್ಟಾಗುತ್ತೋ ಅಷ್ಟು ರಿಸ್ಕ್ಗಳನ್ನ ತೊಗೊಂಡು ಕಿಲ್ಸ್ಗಳನ್ನ ಹೊಡೆಯೋಕ್ಕೆ ಟ್ರೈ ಮಾಡಿ. ಲ್ಯಾಗ್ ಆದರೂ ಕೂಡ ಪರವಾಗಿಲ್ಲ, ಆದಷ್ಟು ರಿಸ್ಕ್ಗಳನ್ನ ತೊಗೊಂಡು ಕಿಲ್ಸ್ಗಳನ್ನ ಹೊಡೆಯೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಮ ಡಿವೈಸ್ ತುಂಬ ಲ್ಯಾಗ್ ಆಗ್ತಾಯಿದ್ರೆ ಕವರ್ ಟು ಕವರ್ ಆಡಿ, ತುಂಬ ಓಪನ್ಗೆ ಹೋಗಿ ಪುಷ್ ಮಾಡೋದು ಬೇಕಾಗಿಲ್ಲ. ಎನಿಮೀಸ್ ಕಾಣಿಸಿದ್ರೆ ಹೊಡಿ. ನೀವು ಇವೆಂಟಲ್ಲಿ ಕಿಲ್ಸ್ ಹೊಡೆದಿಲ್ಲ ಅಂದ್ಬಿಟ್ಟು ಮತ್ತೆ ಇವೆಂಟಿಗೆ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಎನಿಮೀಸ್ ಮತ್ತೆ ಇರ್ಬೋದು ಅಲ್ಲಿ, ಮತ್ತೆ ನಿಮ್ಮನ್ನ ಹೊಡಿಬೋದು. ಹೊಡೆದ್ಬಿಟ್ಟು ಇನ್ನೊಂದು ಲೈಫ್ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಒಂದೊಂದ್ಸಲಿ ಎಲ್ಲ ಟೈಮು ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಐಲ್ಯಾಂಡಲ್ಲಿ. ಸೊ ಅದಕ್ಕೋಸ್ಕರ ನೀವು ಆಲ್ಮೋಸ್ಟ್ ಸೇಫ್ ಇಳಿರಿ. ಕಿಲ್ಸ್ ಹೊಡೆದಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಲಾಸ್ಟ್ ಝೋನಲ್ಲಿ ಆರಾಮಾಗಿ ಕಿಲ್ಸ್ಗಳು ಸಿಕ್ಬಿಡುತ್ತೆ. 5 ಕಿಲ್ ಹೊಡೆದಿದ್ರು ಕೂಡ ಇವೆಂಟಲ್ಲಿ ನೀವು ಲಾಸ್ಟ್ ಝೋನಲ್ಲಿ ಇನ್ನೊಂದು 4 ಕಿಲ್ ತೊಗೊಂಡ್ರು ನಿಮ್ಗೆ ಆಲ್ಮೋಸ್ಟ್ 30+ ಕೊಟ್ಟೇ ಕೊಡ್ತಾರೆ. ಅದನ್ನು ಯೋಚನೆ ಮಾಡ್ಕೊಂಡು ಆಡಿ. ಯಾಕಂದರೆ ನೀವು ದಿನಕ್ಕೆ ಆಲ್ಮೋಸ್ಟ್ ಒಂದು 200+ ಮಾಡಿದ್ರೆ, ಇಲ್ಲ 180+ ಮಾಡಿದ್ರು ಕೂಡ ಆರಾಮಾಗಿ ನೀವು 5 ಡೇಸಲ್ಲಿ ಕಾಂಕರರ್ ರೀಚ್ ಆಗ್ತೀರಾ. 5 to 6 ಡೇಸಲ್ಲಿ ಆರಾಮಾಗಿ ಆಡಿ. ಯಾರ್ಯಾರು ಡೈಮಂಡಲ್ಲಿ ಇದ್ದೀರಾ ಅವರೆಲ್ಲ ಆರಾಮಾಗಿ ರೀಚ್ ಆಗ್ತೀರಾ. ಅದೊಂದು ಗ್ಯಾಪ್ ನಡ್ಕೊಳ್ಳಿ. ಎಲ್ಲರಿಗೂ 6 hours ಇರುತ್ತೆ. ಇಡೀ ಡೇಲಿ ಆದಷ್ಟು ಪ್ಲಸ್ ಮಾಡೋಕ್ಕೆ ಟ್ರೈ ಮಾಡೋಣ, ಮೈನಸ್ ಅಂತೂ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಓಕೆ. ಇನ್ನೊಂದು ಗುರು ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಇದು. ನಿಮ್ಮೆಲ್ಲರಿಗೂ ಗೊತ್ತು, ಈ ಇವೆಂಟಲ್ಲಂತೂ ಕ್ಯಾಂಪರ್ಸ್ಗಳಾಗಲಿ ಅಂತೂ ಸಖತ್ ಜಾಸ್ತಿ ಆಗಿಬಿಟ್ಟಿದೆ. ಇವಾಗಂತೂ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಇವಾಗ ಹೊಸ ಸೀಸನ್ ಸ್ಟಾರ್ಟ್ ಆಗ್ತಿದೆ. KD ರ್ಯಾಂಕ್ ಪುಷ್ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಕ್ಯಾಂಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ನನ್ನ ಪ್ರಕಾರ ಗುರು, ನೀವೇನಾದರೂ ಪುಷ್ ಮಾಡ್ತಾಯಿದ್ರೆ ಯಾವುದಾದ್ರು ಒಂದು ಮನೆ ಒಳಗಡೆನೋ ಇಲ್ಲ ಎಲ್ಲೋ ಒಂದು ಕಡೆ ಪುಷ್ ಮಾಡ್ತಾ ಇರ್ತೀರ ಯಾವುದೋ ಒಂದು ಮನೆಗೆ. ಸೊ ಅಲ್ಲಿ ಅಕಸ್ಮಾತ್ ಒಂದ್ಸಲಿ ಫುಡ್ ಕೊಟ್ಬಿಟ್ಟು ಏನಾದ್ರು ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟ ಅಂದರೆ ಆ ಪ್ರಾಕ್ಸಿ ಅನ್ನೋದು ಇದೆಯಾ ಗೊತ್ತಾ, ಆ ಪ್ರಾಕ್ಸಿನ ಯೂಸ್ ಮಾಡಿ ಬೆಸ್ಟು. ಅದನ್ನು ಯೂಸ್ ಮಾಡ್ಕೊಂಡು ಅವನ್ನ ಸ್ಪಾಟ್ ಮಾಡಿಕೊಂಡು ನೇಡೋ ಮಾಲಿನೋ ಹಾಕಿ ಆಮೇಲೆ ಪುಷ್ ಮಾಡಿ ಬೆಸ್ಟು. ಇಲ್ಲಾಂದರೆ ಅವ್ನು ನಿಮಗೆ ಪಕ್ಕ 30-40 ಮೈನಸ್ ಮಾಡಿಸೋದಂತೂ ಪಕ್ಕ ಮಿಸ್ಸೇ ಇಲ್ಲ. ಓಕೆನಾ. ಮತ್ತು ಇನ್ನೊಂದು ಗುರು, ಯಾರಿಗಾದರೂ ಡೌಟ್ ಇದ್ದರೆ ಯಾವುದ್ರಲ್ಲಿ ಪುಷ್ ಮಾಡೋದು ಕಾಂಕರರು, ಯಾವುದ್ರಲ್ಲಿ ಪುಷ್ ಮಾಡಿದ್ರೆ ಬೆಸ್ಟು ಅಂತ, ಅದ್ರ ಮೇಲೆ ಡೌಟ್ ಇದ್ದರೆ ನಾನು ಅದ್ರ ಮೇಲೆ ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಇನ್ನೇನು. ಸೊ ಸೋಲೋ ಬೆಸ್ಟಾ ಅಥವಾ ಡಿಯೋ ಸ್ಕ್ವಾಡು ಎರಡರಲ್ಲಿ ಮೂರರಲ್ಲಿ ಯಾವುದು ಬೆಸ್ಟು, ಸೊ ಅದ್ರ ಮೇಲೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಪರ್ಟಿಕ್ಯುಲರ್ ಆಗಿ. ಸೊ ಈ ವಿಡಿಯೋಗೆ ಎಷ್ಟು ಸಪೋರ್ಟ್ ತೋರಿಸ್ತೀರ ನೋಡೋಣ. ದಯವಿಟ್ಟು ಆದಷ್ಟು ಎಲ್ಲರೂ ನೋಡಿ ಈ ಕೊಟ್ಟಿರೋ ಟಿಪ್ಸ್ಗಳನ್ನ ಫಾಲೋ ಮಾಡಿ ಆರಾಮಾಗಿ ರೀಚ್ ಆಗ್ತೀರಾ ಕಾಂಕರರು. ಹಾಗೇನೆ ಈ ವಿಡಿಯೋಗೆ 10 ಲೈಕ್ನ ಏಮ್ ಇಡೋಣ. ದಯವಿಟ್ಟು ಆದಷ್ಟು ಯಾರು ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಈ ಗೇಮ್ ಪ್ಲೇನ ಎಂಜಾಯ್ ಮಾಡಿ. ನಾನು ಎಗರೋದಕ್ಕೂ ಅವ್ನ ಫಿನಿಶ್ ಮಾಡೋದಕ್ಕೂ ಕರೆಕ್ಟ್ ಟೈಮಿಂಗ್ ಇತ್ತು. ಪಾಪ ನಮ್ಮ ಹುಡುಗನ ಫಿನಿಶ್ ಮಾಡಿಬಿಟ್ಟ. ಅದಾದ್ಮೇಲೆ ನಾವು ಇಲ್ಲೆಲ್ಲ ಕ್ಲಿಯರ್ ಆಗಿತ್ತು. ಇಲ್ಲಿಂದ ಹೊಡ್ತೀವಿ ನಾವು ಎನಿಮೀಸ್ ನೋಡ್ಕೋದಕ್ಕೆ. ಲೆಫ್ಟಲ್ಲಿ ಫೈಟ್ ಆಗ್ತಿರುತ್ತೆ, ಸ್ಮೋಕಿಲ್ ಆಗಿರುತ್ತೆ, ನೀವು ನೋಡ್ಬೋದು. ಅಲ್ಲಿ ಈ ರಿಡ್ಜ್ ಹತ್ರ ನಿಲ್ಲಿಸ್ತೀವಿ ನಾವು. ಪುಷ್ ಮಾಡೋಣ ಅಂತ ಹೋಗ್ತೀನಿ. 2 ಸ್ಕ್ವಾಡ್ ಮಧ್ಯೆ ಆಲ್ರೆಡಿ ಫೈಟ್ ಆಗಿರುತ್ತೆ. ಸೊ ಯಾಕೆ ಬೇಕು ರಿಸ್ಕು ಅಂದ್ಬಿಟ್ಟು ನೇಡ್ ಪೂಲ್ ಮಾಡ್ತೀನಿ, ನೇಡ್ ಹಾಕೋಣ ಅಂತ. ಗಾಡಿ ಹತ್ರ ಸುಮ್ಮನೆ ಓಪನ್ ಬರ್ತಾರೆ, ಹೇಳ್ತಾ ಇದೀನಿ ಕೇಳ್ತಾರೆ. ನೇಡಲ್ಲೆಲ್ಲ ಗುರು ಕಿಂಗು ಅಂತಾರ. ಪುಷ್ ಮಾಡ್ತೀವಿ ಇವಾಗ, ಇನ್ನೊಬ್ಬ ಅಥವಾ ಇಬ್ಬರು ಇರ್ತಾರೆ ಅಂತ.
ಲಾಸ್ಟ್ ಎನಿಮಿ ಇಲ್ಲಿರ್ತಾನೆ, ನನ್ನ ಟೀಮೇಟ್ ಹೊಡೆದ್ಬಿಡ್ತಾರೆ. ಅದಾದ್ಮೇಲೆ ಇದನ್ನ ಇನ್ನೊಬ್ಬ ಎನಿಮಿ ಬದುಕಿರ್ತಾನೆ. ಗಾಡಿ ಎತ್ಕೊಂಡು ಹೊಡ್ತೀವಿ ನಾವು ಹುಡ್ಕೋಣ ಅಂತ. ಲಾಸ್ಟ್ ಎನಿಮಿನ ಹೇಗೆ ಹೊಡಿತೀವಿ ಅಂತ ನೋಡ್ತಾ ಇರಿ, ಸಖತ್ ಮಜವಾಗಿರುತ್ತೆ ನಿಜವಾಗ್ಲು. ಕಟಾನಲ್ಲಿ ಹೊಡಿತೀವಿ, ನೆಕ್ಸ್ಟ್ ಲೆವೆಲ್ ಫನ್ನು. ಎಲ್ಲರೂ ಹೊಡ್ತೀವಿ ಹುಡ್ಕೋಣ ಅಂತ. ಹುಡುಕ್ತೀವಿ ಹತ್ರ ಒಂದು ಝೋನ್ ಫುಲ್ ಹುಡುಕ್ತೀವಿ, ಸಿಗಲ್ಲ. ಅಲ್ಲಿ ಗಾಡಿ ಕಾಣಿಸುತ್ತೆ, ಗಾಡಿ ಹತ್ರ ಇರ್ಬೋದು ಅಂತ ನಾನು ಹೇಳ್ತೀನಿ. ಕಲ್ಲತ್ರ ಇವಾಗ ಝೋನ್ ಕಟ್ ಆಗಿದ್ದು. ಸ್ವಲ್ಪ ಕವರ್ಗೆ ಹಾಕಿ ಹೋಗೋಣ ಅಂತ ಕವರ್ಗೆ ಹಾಕ್ತೀನಿ. ಎಲ್ಲರೂ ಕಟಾಣ ಕೈಗೆ ಎತ್ಕೊಂತೀವಿ. ನಾನು ಬೆಸ್ಟು ಬೇರೆ ಕಡೆಯಿಂದ ಪುಷ್ ಮಾಡ್ತೀನಿ ಅಂತ ಹೊಡ್ತೀನಿ. ನಾನು ಹಿಂದೆಯಿಂದ ಬರ್ತೀನಿ, ಇವರೆಲ್ಲರೂ ಮುಂದೆಯಿಂದ ಬರ್ತಾರೆ. ಪಾಪ ಅಣ್ಣವ್ರು ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ಎನಿಮಿ ಟೀಮ್ಮೇಟ್ನ ನಾಕ್ ಬೇರೆ ಮಾಡ್ಬಿಟ್ಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.